ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರು ವೆದರು ನಂಬಕ್ಕೆ ಆಗ್ತಾಯಿಲ್ಲ. ಒನ್ ಟೈಮು ಬಿಸಿಲು ಇರುತ್ತೆ, ಇನ್ನೊಂದು ಟೈಮು ಚಳಿ ಆಗುತ್ತೆ. ಸೊ ನಾವು ಹೊಸ ತುಳಸಿ ಹಾಕಿದ್ವಿ ನೋಡಿ, ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಇಲ್ಲೊಂದು ಕ್ಯಾರೆಟ್ ಗಿಡನೂ ಬರ್ತಾಯಿದೆ, ಇಲ್ಲೊಂದು ಪುಟಾಣಿ ಬರ್ತಾಯಿದೆ ಇನ್ನೇನೋ. ಸೊ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್. ಆ್ಯಂಡ್ ಹಾಗೆ ನಾನು ಈ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಕಾಯಿ ಹೇಗೆ ಹೊಡೆಯೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಇದೇನಂತೀರ, ಮಚ್ಚ ಏನೋ ಇದು ಗೊತ್ತಿಲ್ಲ, ಬಟ್ ಇದು ನಮ್ಮ ಮನೇಲಿದೆ. ನೀವು ಮನೇಲಿ ಕಾಯಿ ಹಿಂಗೆ ಹೊಡಿತೀರಾ? ಹಿಂಗೆ ನಾನು ಮನೇಲಿ ಸಿಕ್ಕಾಬಟ್ಟೆ ಬೋರ್ ಆಗ್ತಾಯಿದೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೂಪರ್, ಎಷ್ಟು ಸ್ವೀಟ್ ಇದೆ. ಮೊಳಕೆ ಹೇಗೆ ಬಂದಿದೆ ತೋರಿಸ್ತೀನಿ ನೋಡಿ. ಹೆಸರು ಕಾಳು ಮತ್ತು ಶೇಂಗಾನ ಈ ಥರ ಇದು ಮಾಡಿ ಇಟ್ಟಿದ್ದೀನಿ ಮೊಳಕೆ ಬರಲಿ ಅಂತ. ಈಗ ನಾನು ಇದ್ರದ್ದು ಪಲ್ಯ ಮೀನ್ಸ್ ಗ್ರೇವಿ ಟೈಪ್ ಮಾಡೋಣ ಅಂತ. ಆ್ಯಂಡ್ ಇದ್ರ ಜೊತೆ ಈ ಕಾಳನ್ನು ಆ್ಯಡ್ ಮಾಡ್ಕೊತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ್ಯಂಡ್ ಇವಾಗ ಇದಕ್ಕೆ ಏನೇನೆಲ್ಲ ರೆಸಿಪಿಗೆ ಏನೇನು ಬೇಕು ಅಂತ ನಾನು ನೀಟಾಗಿ ಕಟ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಓಕೆನಾ? ಈಗ ನಾನು ಅರ್ಧ ಕಾಯಿ ಇದೆ ಅಲ್ವಾ, ಅದನ್ನು ನೀಟಾಗಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಇದನ್ನ ಕಾಯಿನ ನೀಟಾಗಿ ರುಬ್ಕೊಳ್ಳೋಕ್ಕೆ ನಾನು ಕಾಯಿ ಯೂಸ್ ಮಾಡ್ತಾ ಇದ್ದೀನಿ, ಹಸಿಕಾಯಿ. ಸ್ವಲ್ಪ ಗ್ರೇವಿ ಟೈಪ್ ಬೇಕು ಅಂತ ಕಾಯಿ, ಹಾಗೆಯೇ ಸ್ವಲ್ಪ ಮಿಕ್ಕಿತ್ತು ಫ್ರಿಜ್ಜಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ನಾನು ತೋರಿಸ್ತೀನಿ ರೆಸಿಪಿ ಫುಲ್. 1 ಬೌಲ್ ಓಕೆ, ಸಣ್ಣ ಸಣ್ಣ. ಸೊ ನಾನಿವತ್ತು ಮಿಕ್ಸ್ಡ್ ಮೊಳಕೆ ಕಟ್ಟಿಂದು ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ನಾನು ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ನೋಡಿ. ಹಸಿಕಾಯಿ ಆದರೂ ತೊಗೋಬೋದು, ಒಣಕಾಯಿ ಆದರೂ ತೊಗೋಬೋದು. ನಾನಿಲ್ಲಿ ಹಸಿಕಾಯಿ ತೊಗೊಂಡಿದ್ದೀನಿ ನೋಡಿ ಇಷ್ಟು. ಆ್ಯಂಡ್ ಒಂದು ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ನಾನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಮಸಾಲೆ ತೊಗೊತಾ ಇದ್ದೀನಿ. ನೋಡಿ, ಒಂದು 7ರಿಂದ 8 ಮೆಣಸು, ಚಕ್ಕೆ, ಲವಂಗ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಳಿ, ಒಂದು 3. ಆ್ಯಂಡ್ ಇದು ಸ್ವಲ್ಪ, ಮತ್ತು ಸೋಂಕಾಳು ಸ್ವಲ್ಪ ಕಸ್ತೂರಿ ಮೇಥಿ ಆ್ಯಂಡ್ ಒಂದು ಪಲಾವ್ ಎಲೆ, ಇಷ್ಟನ್ನು ಹಾಕೋಬೇಕು. ಈ ಜಾರಿಗೆ ನಾನು ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ. ಇದು ಇಲ್ಲಿ ನೋಡಿ, ಇದು ಖಾರದ ಪುಡಿ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ. ಗಂಧ ಲಸೂನ್ ಮಸಾಲ ಅಂತ ಇದೆ, ಇದು ಊರಿಂದ ತರಿಸಿರೋದು, ಮತ್ತೆ ತರಿಸಿದೆ ನಾನು. ಇದು ತುಂಬಾ ಖಾರ ಇದೆ, ಹಾಗಾಗಿ ನಾನು 1 ಸ್ಪೂನು 1.5 ಸ್ಪೂನ್ ಬಳಸ್ತಾ ಇದ್ದೀನಿ. ಆ್ಯಂಡ್ ಹಾಗೆಯೇ ಧನಿಯಾ ಬಳಸೋಣ ಸ್ವಲ್ಪ. ನೋಡಿ, ಇದು ಒರಿಜಿನಲ್ ಧನಿಯಾನ ಹುರಿದು ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು
ಇದ್ರದ್ದು ಸೈಜ್ ಗೊತ್ತಾಗ್ತಾ ಇದೆಯಲ್ಲ, ಆಲ್ಮೋಸ್ಟ್ 1 ಸ್ಪೂನ್ ಇದೆ ಇದು. ಸ್ವಲ್ಪ ಅರಿಶಿನ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಕಾಯಿ, ಟೊಮೊಟೊ, ಖಾರದ ಪೌಡ್ರು, ಹಾಗೆ ಅರಿಶಿನ, ಧನಿಯಾ ಪೌಡರ್ ಮತ್ತು ಚಕ್ಕೆ, ಲವಂಗ, ಮೆಣಸು, ಸ್ವಲ್ಪ ಕಸ್ತೂರಿ ಮೇಥಿ, ಒಂದು ಸಣ್ಣದು ಪಲಾವ್ ಎಲೆ. ಇಷ್ಟಿದ್ರೆ ಸಾಕು. ನಿಮ್ಗೆ ಬೇಕಾದರೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಾನು ಒಗ್ಗರಣೆಗೆ ಹಾಕೋತೀನಿ ಅಂದರೂ ನಡೆಯುತ್ತೆ. ನಾನಿಲ್ಲಿ ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಮನೆಯಲ್ಲಿ ಯಾರೂ ಇಲ್ಲ, ಬೋರ್ ಆಗ್ತಿದೆ ಅಂತ ಅಂದ್ಕೊಂಡು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೇನು ಮಾಡಲಿ, ಒಬ್ಬಳೇ ಇದ್ದೀನಿ. ಹಾಗಾಗಿ ಹೆಂಗೂ ನೈಟಿಗೆ ಅಡುಗೆ ಮಾಡಬೇಕಿತ್ತು. ಸೊ ನಾನು ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಈ ಥರ ನೀಟಾಗಿ ಬೆಳ್ಳುಳ್ಳಿನ ಸುಲ್ಕೊಂಡು ನಾನು ರುಬ್ಕೊಳ್ಳೋಕೆ ಹಾಕೋತೀನಿ. ನಾನು ಸುಲ್ಕೊಳ್ಳೋದು ಹಿಂಗೇನೆ. ನೋಡಿ, ಇಷ್ಟು ಬೆಳ್ಳುಳ್ಳಿ ಆ್ಯಂಡ್ ಒಂದು ಚೂರು ಶುಂಠಿ, ಅಷ್ಟೇ, ಸುಮ್ಮನೆ ಫ್ಲೇವರ್ಗೋಸ್ಕರ ಅಷ್ಟೆ. ಇಷ್ಟೂ ಸ್ವಲ್ಪ ನೀರು ಹಾಕ್ಕೋಬೇಕು, ಹಂಗೆ ನುಣ್ಣಕ್ಕೆ ರುಬ್ಬೋಕ್ಕಾಗಲ್ಲ, ಯಾಕಂದರೆ ಕಾಯಿ ಇದೆ ಅಲ್ವಾ, ಹಸಿ ಕೊಬ್ಬರಿ. ನೋಡಿ, ಇದಿಷ್ಟು ವಾಶ್ ಮಾಡಿ ಇಷ್ಟನ್ನು ಅಂತ ರುಬ್ಕೊಳ್ಳೋಣ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಅರಿಶಿನ, ಖಾರದ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಕಸ್ತೂರಿ ಮೆಥಿ, ಪಲಾವ್ ಎಲೆ. ಇಷ್ಟನ್ನು ನೀಟಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಓಕೆ, ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಯಾವಾಗಲೂ ನಾನು ಕುಕ್ಕರಲ್ಲೇ ಮಾಡ್ತೀನಿ, ಬಿಕಾಸ್ ಬೇಗ ಬೇಯಲಿ ಅಂತ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ನಾನು ಶೇಂಗಾನೆಲ್ಲ ಸಪ್ರೇಟ್ ಮಾಡಿ ಈ ಕಡೆ ಇಟ್ಕೊಂಡಿದ್ದೀನಿ. ಇದು ತಿನ್ನೋಕ್ಕೆ ಮೊಳಕೆ ಕಟ್ಟಿದ್ದು. ಇನ್ನು ಮಿಕ್ಕಿದ್ದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಕಾಳು, ಹಂಗೆ ಈ ಬಟಾಣಿ ಹಾಕಿ ಪಲ್ಯ ಮಾಡೋಣ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡು. ಇದು ಮತ್ತು ಹೈ ಪ್ರೋಟೀನ್ ಇದೆ, ತುಂಬ ಅಂದರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಬನ್ನಿ, ಈಗ ಇಲ್ಲಿ ಹಂಚು ಕಾದಿದೆ, ಹಂಚು ಅಂತ ಇದ್ದೀನಿ, ಕುಕ್ಕರ್ ಕಾದಿದೆ. ಒಗ್ಗರಣೆಗೆ ನಾನಿಲ್ಲಿ ನಾನೇ ವ್ಲಾಗ್ ಮಾಡಿ ನಾನೇ ಎಲ್ಲ ತೋರಿಸಿ ಮಾಡೋದು ತುಂಬಾ ಕಷ್ಟ, ದೊಡ್ಡ ಟಾಸ್ಕ್ ಇದು. ಈಗ ನಾನು ಸ್ವಲ್ಪ ಜೀರಿಗೆ ಹಾಕೋತೀನಿ, ಹಾಗೆ ಸಣ್ಣ ಸ್ಪೂನಲ್ಲಿ ಸಾಸಿವೆ, ಜೀರಿಗೆ ಅಂದ್ಬಿಟ್ಟೆ. ಸ್ವಲ್ಪ ಇಲ್ಲಿ ಹಿಂಗೆ ಹಾಕೋತಾ ಇದ್ದೀನಿ. ಹಿಂಗು ಭಾರಿ ಒಳ್ಳೆಯದು ಹೆಲ್ತಿಗೆ. ಇದಿಷ್ಟು ಚಟಪಟ ಅಂದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಒಂದು. ನೋಡಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಕೆಂಪುಗಾಗಂಗೆ ಕೆಂಪಗಾದ್ಮೇಲೆ ಬರ್ತೀನಿ ಮತ್ತೆ, ಇಲ್ಲಂದ್ರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಈಗ ನಾನು ಇದು ಕೆಂಪಾದ್ಮೇಲೆ ಇದು ರುಬ್ಬಿದ್ನಲ್ಲ, ಇದನ್ನು ಇದಕ್ಕೆ ಹಾಕ್ಕೋಬೇಕು. ಯಾಕಂದರೆ ಇದು ಹಸಿ ಇದೆಲ್ಲ ಹಂಗೆ ಹಾಕ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಹೋಗ್ಬೇಕು ಹಸಿ ಸ್ಮೆಲ್ಲು. ಈರುಳ್ಳಿ ಇದು ಕೆಂಪು ಆಗಿದೆ. ಈಗ ಮಿಕ್ಸರ್ಗೆ ಮಾಡ್ಕೊಂಡಿದ್ವಲ್ಲ ಖಾರ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕಿದ್ದೀನಿ ನೀಟಾಗಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಹಾಗೆ ಜಾರಲ್ಲಿ ಮಿಕ್ಕಿದ್ದೆಲ್ಲ ಇದಕ್ಕೆ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು.
ಒಂದು 5-10 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಅಷ್ಟರಲ್ಲಿ ಚೆನ್ನಾಗಿ ಕುದಿಲಿ. ಈಗ ನಮ್ಮ ಪಲ್ಯ ಏನಾಗಿದೆ ನೋಡೋಣ. ನೋಡಿ ತಳ ಸೀಳ್ತು ಹೋಗ್ತೈತೆ, ಎಣ್ಣೆ ಬಿಡ್ತೈತೆ. ನೀವು ಕಾಣಿಸ್ತಿದ್ಯಾ ನೋಡಿ ಅಲ್ಲಿ. ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೆಲ್ಲು ಘಮ ಘಮ ಅಂತ ಇದ್ದೈತೆ. ಮಸಾಲೆ ಒಳ್ಳೆ ಚಿಕನ್ ಸಾರು ಮಾಡ್ತೀವಲ್ಲ ಆ ಥರ ಬರ್ತಾಯಿದೆ. ಮೊಳಕೆ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಈಗ ಇದಕ್ಕೆ ಹಾಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ? ಆಲ್ರೆಡಿ ವಾಶ್ ಮಾಡಿ ನೀಟಾಗಿ ಇಟ್ಟಿರೋದು. ಈಗ ನಾವು ಕುಕ್ಕರ್ಗೆ ಹಾಕೋಣ. ನೋಡಿ ಈ ಥರ ನೀಟಾಗಿ ಇದಕ್ಕೆ ಹಾಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಬ್ಲಾಗ್ ಇಷ್ಟ ಆಗ್ತಾಯಿದೆ ಇಲ್ವೋ ಗೊತ್ತಾಗ್ತಿಲ್ಲ, ಬಟ್ ನನಗೆ ತುಂಬಾ ಖುಷಿ ಇದೆ. ಯಾಕಂದರೆ 300 ಜನ ನಂಗೆ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಆ್ಯಂಡ್ ನಿಜವಾಗ್ಲೂ ಯೂಟ್ಯೂಬಲ್ಲಿ ಅಷ್ಟು ಇಷ್ಟಪಟ್ಟು ಜನ ಸಬ್ಸ್ಕ್ರೈಬ್ ಮಾಡೋದು ತುಂಬಾ ತಮಾಷೆ ವಿಷಯ ಅಲ್ಲ. ಟ್ರೈ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇಷ್ಟೇ ಸಿಂಪಲ್ಲಾಗಿ ಕಾಳು ಪಲ್ಯ ಮಾಡೋದು ಇಷ್ಟೇನೆ. ತುಂಬ ರಿಸ್ಕ್ ಎಲ್ಲ ತಗೊಂಡು ಮಾಡೋಂಥದ್ದೇನಿಲ್ಲ. ನೋಡಿ ಚಪಾತಿಗೆ, ದೋಸೆಗೆ, ಪರೋಟಾಗೆ, ಅನ್ನ ಸಾಂಬಾರಿಗೆ, ಅನ್ನಕ್ಕೆ, ಇದಕ್ಕೆ ಜೀರಾ ರೈಸು ಇಲ್ಲಾಂದರೆ ಅನ್ನ ಮಾಡಿಕೊಂಡ್ರೆ ಸೂಪರ್ ಕಾಂಬಿನೇಷನ್ನು. ನೋಡಿ ಚೆನ್ನಾಗಿ ಈ ಥರ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈಗ ನಾವು ಬೇರೆ ಏನೋ ಕೆಲಸ ಇದೆ. ನಮ್ಮ ಅಕ್ಕ ಬರ್ತಾ ಇದ್ದಾಳೆ. ಸೊ ನೋಡೋಣ. ಈಗ ವಿಷಲ್ ಆಗ್ತಾ ಇದೆ. 1-2 ವಿಷಲ್ ಆಯಿತು ಅಂದರೆ ನೀಟಾಗಿ ಪಲ್ಯ ರೆಡಿ. ಆ್ಯಂಡ್ ಪಲ್ಯ ಆದಮೇಲೆ ಒಂದು ದೊಡ್ಡ ತಲೆನೋವು ಕೆಲಸ ಅಂದರೆ ಪಾತ್ರೆ ತೊಳೆಯೋದು. ನಿಮಿಷಕ್ಕೆ ಪಾತ್ರೆ ತೊಳಿತೀನಿ ಅಂತ, ಓಕೆನಾ? ಮದುವೆ ಆದಮೇಲೆ ಸ್ಕಿನ್ ಕೇರ್ ಮಾಡೋದು ಏನೋ ವಿಡಿಯೋ ವೈರಲ್ ಆಗ್ತಾ ಇದೆ. ಮದುವೆ ಆದಮೇಲೆ ಸ್ಕಿನ್ ಕೇರ್ ಮಾಡೋ ಇದರಲ್ಲಿ ಸಿಂಕ್ ಕ್ಲೀನ್ ಮಾಡೋದೇ ಆಗೋಯ್ತು ಅಂತ. ನಿಜವಾಗ್ಲೂ ಅದು ನಿಜ. ಹಾಗೆ ಪಾತ್ರೆ ತೊಳೆಯೋದು. ಯೂಟ್ಯೂಬು ಫೈನಲ್ ಆಗಿ ಪಾತ್ರೆ ತೊಳೆದು ಬಂದೆ. ಹಾಗೆ ಪಾತ್ರೆ ತೊಳೆದು ಈ ಥರ ಎಲ್ಲ ನೀರು ಮಾಡ್ಕೊಳ್ಳೋರು ಯಾರಾದರೂ ಇದ್ದರೆ ಕಮೆಂಟ್ ಹಾಕಿ. ನಾನಂತರ ಹಾಗೆ ಮಾಡ್ಕೋತಾ ಇರ್ತೀನಿ. ಈಗ ಪಲ್ಯ ರೆಡಿ ಆಲ್ಮೋಸ್ಟ್ ಆಗಿದೆ. ಟೈಮ್ ಬಂದುಬಿಟ್ಟು ಇವಾಗ 4:15. ಬಟ್ ನಾನು ಇವಾಗಲೇ ಮಾಡಿಟ್ಟಿದ್ದೀನಿ. ಸಂಜೆಗೆ ಬಿಸಿ ಬಿಸಿಯಾಗಿ ನೈಟ್ಗೆ ಚಪಾತಿ ಮಾಡೋಣ ಅಂತ. ಅಲ್ಲಿವರೆಗೂ ಈಗ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಇಷ್ಟೇ ಕೆಲಸ. ಇಲ್ಲ, ಸ್ವಲ್ಪ ಎಡಿಟಿಂಗ್ ಇದೆ. ಎಡಿಟಿಂಗ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಈ ಕಿತ್ತೋದವ್ರು ನೋಡಿದ್ದೀರ ಎಲ್ಲಾದ್ರೂ? ಎದುರಿಸ್ತೀವಿ ಬಂದ್ಲು ಮನೆಗೆ. ನನಗೆ ಮೀಟ್ರ್ ಆಫ್ ಆಗ್ಬಿಟ್ಟು ಒಂದು ನಿಮಿಷ. ಏನು ಗೊತ್ತಾ ವರ್ಕೌಟ್ ಮಾಡೋದು? ಬಿಸ್ಕಿಟ್ ತಿನ್ನು. ಸೊ ನಾನು ಇಷ್ಟು ಬೇಗ ಮಾಡಲ್ಲ, ಆಮೇಲೆ ಮಾಡ್ತೀನಿ.
ಮಾತಾಡ್ತಾಳೆ ಅವ್ರ ಗಂಡ ಜೊತೆ ಮಾತಾಡಿ. ಓಕೆ ಓಕೆ ಬಾಯ್, ಲವ್ ಯು. ಏನು ನಾಟಕ ಮಾಡ್ತೀಯ? ಓಕೆ ಟೇಕ್ ಕೇರ್. ಹಾಳಾಗಿ ಮಾತಾಡಿಲ್ಲ, ಹಂಗ್ಯಾಕೆ ಮಾತಾಡ್ತೀಯಪ್ಪ? ಬಾಯ್. ಸಖತ್ತಾಗಿ ಯಾಕೆ ಮಾಡ್ತಾಳಪ್ಪ. ಅಕ್ಕ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತೆ ಕಣಕ್ಕ. ಏನು ಗೊತ್ತಾ, ಮೈ ಹಸ್ಬೆಂಡ್ ಇಸ್ ಕಾಲಿಂಗ್. ಕಾಲಿಂಗ್ ಅಲ್ಲ, ಆಮೇಲೆ ಹೇಳು. ಕಾಲ್ ಮಾಡಿ ಕಟ್ಟಾಯಿತು ಅನ್ನೋಕ್ಕೇನು ಇಂಗ್ಲೀಷಲ್ಲಿ? ನೋಡಮ್ಮ, ನಮ್ಗೆ ಇಂಗ್ಲೀಷ್ ಇದೆ ಬರಲ್ಲ. ಮತ್ತೆ ಅಡ್ವೈಸ್ ಕಾಲಿಂಗ್ ಅಂತ ಇದೆಯಾ? ಅದು ಹಂಗೆ ಬರುತ್ತೆ. ಚಪ್ಪು, ಏನು ಸಖತ್ತಾಗಿ ಯಾಕೆ ಮಾಡ್ತೀಯ? ಅಯ್ಯ ಯಾಕೆ ಅಗ್ಗದ್ದ ಅವಳು ನಗೋದು ಹೆಂಗೆ ಗೊತ್ತಾ? ಇರಿ ತೋರಿಸ್ತೀನಿ. ನಗು ಈಗ, ಫೇಸಿಂದ ನಗು. ಏನು ಕೈ ತೆಗ್ದು ನಗು. ಶೀ, ಅವಳು ನಗೋದು ಹೆಂಗೆ ಗೊತ್ತಾ? ವಯಸ್ಸಿಗೆ ಟೀ ಬೇಕಂತೆ, ಅದಕ್ಕೆ ಟೀ ಮಾಡ್ತಾ ಇದ್ದೀನಿ. ಅವಳ ಹೆಸರಲ್ಲಿ ನಾನು ಕೂಡ ಕುಡಿಯೋದಂಗೆ. ನಂಗಂತೂ ಟೀ ಬಿಟ್ಟು ಇರೋಕೆ ಆಗ್ತಾನೆ ಇಲ್ಲ. ಯಪ್ಪ, ನನ್ನಷ್ಟು ಬಿಟ್ಟು ಅಂದರೆ ಟೀ ಬಿಡೋಣ 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 ಅಂತ ಅಂದ್ಕೊತೀನಿ. ಮತ್ತೆ ಎದ್ದಿದ ತಕ್ಷಣ ಮತ್ತೆ ಟೀ ಸ್ಟಾರ್ಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ. ಸೊ ನನ್ನ ಮನೇಲಿ ಹಿಂಗೆ ಇರ್ತೀನಿ. ನಾವಿದ್ದದ್ದು ಹೆಂಗೆ ಅಂತ ಅದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡಿ, ಟೀ 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 ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಟೀ. ಹಿಂಗೆ ಬಿಡ್ಲಿಲ್ಲ ನಮ್ಮನು. ನಾನು ಹಿಂಗೆ ಬಿಡ್ತಿರೋ ಐಶಾ? Excuse me, please side. I know. I'm good. ಪಲ್ಯ ಚೆಕ್ ಮಾಡು ಅಂತ. ಹೆಂಗಾಗೈತೆ? ಚೆನ್ನಾಗೈತೆ. ಒಂದು ಚಮಚ ಕೊಡು ನೋಡಮ್ಮ ಏನಿದೆ ಅಂತ. ಇರು. ಈಗ ನೋಡಿ, ಬಂದಾಗೊಮ್ಮೆ ಇವಳು ಟೇಸ್ಟ್ ಮಾಡ್ತಾಳೆ. ಇದು ಚಪಾತಿ ಮಾಡಿರೋದು. ಎಲ್ಲ ಕಾಳು ಮಿಕ್ಸಾ? ಮೊಳಕೆ ಕಾಳು ಮಾಡಿದ್ದೆ, ಅದ್ರದ್ದು ಪಲ್ಯ ತಿಂತಾಳೆ ನೋಡಿ. ಈಗ ಸುಡಂಗದಲ್ಲಿ ಹಂಗೆ ತಿನ್ನತ್ತೆ. ನಿಜ ಕೊಡಲಿ, ಪ್ರಾಮಿಸ್. ರೆಸಿಪಿ ಬೇಕಂದ್ರೆ ಯೂಟ್ಯೂಬಲ್ಲಿ ನೋಡ್ಕೊ. ಯಾವಾಗೆಲ್ಲ ಏನಂದಲ್ಲ ನಾನು? ಏನಿಲ್ಲಪ್ಪ, ನಂಗೇನು ಕರೆಕ್ಟ್ ಆಗಿದೆಪ್ಪ. ಬಾ, ಈಗ 1 ಅವರ್ ಎಕ್ಸಸೈಸ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪಲ್ಯ ಚೆನ್ನಾಗಿದೆ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಅವಳು ಹೇಳ್ತಿದ್ದಾಳೆ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತೇನೋ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊಂದು ಕಚ್ಚಡವಾಗಿ ಎಂಡ್ ಮಾಡೋದು ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕ್ಲಿಕ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಲವ್ ಯು. ಬಾಯ್.